ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹಾಗೆ ವೆಲ್ಕಮ್ ಟು ಶೈಲುಪುನಿ ಯೂಟ್ಯೂಬ್ ಚಾನಲ್. ಇವತ್ತು ಡ್ರೈ ಜಾಮೂನು ಮತ್ತು ಜಾಮೂನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು. ನಾನು ಇಲ್ಲಿ ಜಾಮೂನ್ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ನಾನು ಇದರೊಳಗಡೆ ಏನೂ ಮಿಕ್ಸ್ ಮಾಡ್ತಾಯಿಲ್ಲ, ಬರೀ ಹಾಲಷ್ಟೇ ಮಿಕ್ಸ್ ಮಾಡ್ತಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಜಾಸ್ತಿ ತೆಳ್ಳಗೆ ಕಲಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಮೆತ್ತಗೆ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮೆತ್ತಗಂದರೆ ಸ್ವಲ್ಪ ಗಟ್ಟಿ ಇರಬೇಕು. ಜಾಸ್ತಿ ಮೆತ್ತಗೆ ಕಲಿಸ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಇದು ಜಾಸ್ತಿ ಹಾಲು ಹಾಕ್ತಾರೆ ಒಂದು ಸ್ವಲ್ಪ ಬೇಗ ಇದಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳಿ ಆಯಿತಾ. ನಿಮಗೂ ಬರುತ್ತೆ, ಬಟ್ ಆದರೆ ಹೇಳ್ತಿದ್ದೀನಿ ಅಷ್ಟೇ. ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಪ್ಲೇಟ್ ಮುಚ್ಕೊಬಿಡೋಣ. ಈಗ ಒಂದು 5 ಮಿನಿಟ್ಸ್ ಅಷ್ಟೇ. 5 ಮಿನಿಟ್ಸ್ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡ್ರೆ ಏನಂದರೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ನಾದೋದು ಚಪಾತಿ ಆಗಲಿ ಏನೇ ಆಗಲಿ ಚೆನ್ನಾಗಿ ನಾದ್ಕೊಂಡ್ರೇ ಚೆನ್ನಾಗಿರೋದು. ನೋಡಿ ಈ ಥರ ಆಗಿದೆ ನೋಡಿ. ಈಗ ಕ್ಲೋಸ್ ಮಾಡ್ಕೊಬಿಡೋಣ. ಈಗ ಇದು 5 ನಿಮಿಷ ಆಗಿದೆ. ಈಗ ನೋಡಿ ಈ ಥರ ಒರಟಾಗಿರುತ್ತೆ. ಇವಾಗ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ಳೋಣ. ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ತುಪ್ಪ ಕೈಗೆ ಸವರ್ಕೊಂಡು ಸಣ್ಣ ಉಂಡೆ ಮಾಡ್ಕೊಳ್ಳೋಣ. ನಾನು ಇಲ್ಲಿ 2 ಕಪ್ ಸಕ್ಕರೆಗೆ 1 ಕಪ್ ನೀರು ಹಾಕ್ಕೊಂಡಿದ್ದೀನಿ, ಮತ್ತು ಏಲಕ್ಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಫುಡ್ ಕಲರ್ ಏನು ಯೂಸ್ ಮಾಡ್ತಾಯಿಲ್ಲ. ಇದು ಸ್ವಲ್ಪ ಚೆನ್ನಾಗಿ ಒಂದೆಳೆ ಪಾಕ ಅಂತಾರಲ್ವ, ಅದು ಬರೋವರೆಗೂ ಸ್ವಲ್ಪ ಇರಬೇಕು. ಇದೊಂದೇ ಒಂದು ಟಿಪ್ ಏನಂತಂದರೆ, ಇದರೊಳಗಡೆ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಹಾಕ್ಕೊಂಡ್ರೆ ಅದು ಸ್ವಲ್ಪ ದಿನ ಆದ್ರೂ ಏನು ಗಟ್ಟಿ ಆಗೋದೇ ಆಗಲಿ, ಒಂದು ಸ್ವಲ್ಪ ಸಕ್ಕರೆ ಬರುತ್ತಲ್ಲ ಆ ಥರ ಆಗಿರೋದಾಗಲಿ ಆಗಲ್ಲ. ಆ ಥರ ಸ್ವಲ್ಪ ನಿಂಬೆ ಹುಳಿ ಹಾಕ್ಕೊಳ್ಳಿ. ಸ್ವೀಟಿಗೆ ಯಾವುದಕ್ಕೆ ಆಗಲಿ ಸ್ವಲ್ಪ ನಿಂಬೆ ಹುಳಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಡಬಲ್ ಟೇಸ್ಟ್ ಬರುತ್ತೆ. ಇದು ನಾನಿಲ್ಲಿ ಲೋ ಫ್ಲೇಮ್ ಇಟ್ಕೊಂಡು ಇವಾಗ ಜಾಮೂನೆಲ್ಲ ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಉಂಡೆ ಅದನ್ನು ಎಣ್ಣೆಗೆ ಹಾಕ್ತಿದ್ದೀನಿ. ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಫುಲ್ ಗೋಲ್ಡ್ ಬರಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ನೋಡಿ ಇನ್ನೂ ಇದೆ, ನಾನು ಇದು ಒಂದು ಸಲ ಹಾಕ್ಕೊತಿದ್ದೀನಿ. ನೋಡಿ ಇಲ್ಲಿ ಆಗಿದೆಯಲ್ಲ, ಈ ಥರ ಆಗಬೇಕು. ಈ ಥರ ಆದಮೇಲೆ ತೆಗೆದುಬಿಡ್ಬೇಕು. ಈಗ ಅಂದರೆ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು, ಹೈ ಫ್ಲೇಮ್ ಮಾತ್ರ ಇಡಬೇಡಿ. ಹೈ ಫ್ಲೇಮ್ ಇಟ್ಟರೆ ಏನಾಗುತ್ತೆ ಅಂದರೆ ಒಳಗಡೆ ಮಾತ್ರ ಹಂಗೆ ಹಸಿ ಇರುತ್ತೆ, ಮೇಲೆ ಮಾತ್ರ ಕಲರ್ ಬಂದಿರುತ್ತೆ. ಆವಾಗ ಏನು ಚೆನ್ನಾಗಿರಲ್ಲ. ಸ್ವಲ್ಪ ಪಾಕಕ್ಕೆ ಹಾಕಿದ ತಕ್ಷಣ ಹಸಿಟೇ ತಿನ್ನಂಗಿರುತ್ತೆ. ಹಾಗಾಗಿ ಅದಕ್ಕೆ ಹೇಳಿದ್ದು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ಒಳಗಡೆನೂ ಸೇರಿ ಬೇಯಬೇಕು, ಆ ಥರ ಬೇಯಿಸ್ಕೋಬೇಕು. ಈಗ ಇನ್ನೊಂದು ಸಲ ಇದೆಯಲ್ಲ, ಇದನ್ನು ಹಾಕ್ತಿದ್ದೀನಿ. ಆರಾಮಾಗಿ ಒಂದು ಪಾಕೆಟ್ ತೊಗೊಂಡ್ರೆ, 100 ಗ್ರಾಮ್ ಪಾಕೆಟ್ ತೊಗೊಂಡ್ರೆ ಮನೆಯೆಲ್ಲ ಆರಾಮಾಗಿ ತಿನ್ಬೋದು, ಸಾಕಷ್ಟು. ಇಲ್ಲ ಇದರಲ್ಲೇ ಒಂದು ಸ್ವಲ್ಪ ಮೈದೆ ಹಾಕ್ಕೊಂಡ್ರು ಏನೂ ಆಗೋಲ್ಲ, ಮೈದಾನೂ ಹಾಕ್ಕೋಬೋದು. ನೋಡಿ ಈ ಥರ ಹಾಕಬೇಕು. ಒಳಗಡೆ ಎಲ್ಲ ಒಂದು ಸ್ವಲ್ಪ ಬಂದ್ ಥರ ಇರಬೇಕು. ಈಗ ಡೈರೆಕ್ಟ್ ಪಾಕದೊಳಗಡೆ ಹಾಕ್ಬಿಡೋಣ. ಈಗ ಪಾಕ ಸ್ವಲ್ಪ ಬಿಸಿ ಇದ್ದಂಗೆ ಹಾಕ್ಕೊಳ್ರಿ, ಯಾಕಂದರೆ ಸ್ವಲ್ಪ ಬೇಗ ಆಗುತ್ತೆ. ಪಾಕ ಆರಿದ ಮೇಲೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಬೇಗ ಆಗಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಇದ್ದಂಗೆ ಪಾಕ ಹಾಕ್ಕೊಳ್ರಿ. ನೋಡಿ ಈ ಥರ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿರಿ. ಕಾಯಿ ತುರಿ ಅಲ್ಲ, ಇದು ಒಣ ಕೊಬ್ಬರಿ ಬರುತ್ತಲ್ಲ, ಅದನ್ನು ಫುಲ್ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಈ ಥರ ಮಾಡಿಕೊಂಡ್ರೆ ಸೇಮ್ ಹೋಟೆಲಲ್ಲಿ ಮತ್ತು ಮದುವೆಗಳಲ್ಲೆಲ್ಲ ಕೊಡ್ತಾರಲ್ಲ ಡ್ರೈ ಜಾಮೂನ್, ಆ ಥರನೇ ಇರುತ್ತೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.